ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಧನುರಾಶಿಯವರಾಗಿದ್ರೆ ಒಂದು ಕ್ಷಣ ಗಮನ ಕೊಟ್ಟು ಕೇಳಿ. ಯಾಕಂದ್ರೆ ಮುಂದೆ ಬರ್ತಾ ಇರೋ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ರೀತಿ ಪವಾಡವನ್ನೇ ಸೃಷ್ಟಿ ಮಾಡ್ಲಿವೆ. ಹೌದು, ಅದೃಷ್ಟದ ಒಂದು ಹೊಸ ಅಧ್ಯಾಯವೇ ಶುರುವಾಗಲಿದೆ. ಬನ್ನಿ, ಏನಿದು ಅದ್ಭುತ ಬದಲಾವಣೆಗಳು ಅಂತ ವಿವರವಾಗಿ ನೋಡೋಣ. ಹಾಗಾದ್ರೆ ಈ 5 ದಿನಗಳಲ್ಲಿ ನಿಜಕ್ಕೂ ಆಗೋದಾದ್ರೂ ಏನು? ಇದನ್ನ ಯಾಕೆ ಇಷ್ಟು ವಿಶೇಷವಾಗಿ ಹೇಳ್ತಾ ಇದೀವಿ ನೋಡಿ. ಇವು ಕೇವಲ ಮಾಮೂಲಿ ದಿನಗಳಲ್ಲ, ನಿಮ್ಮ ಬದುಕಿಗೆ ಒಂದು ದೊಡ್ಡ ತಿರುವು ಕೊಡುವಂತಹ, ಅದೃಷ್ಟದ ಬಾಗಿಲನ್ನೇ ತೆರೆಯುವಂತಹ ಸಮಯ ಇದು. ಕುತೂಹಲ ಜಾಸ್ತಿಯಾಗ್ತಿದ್ಯಾ? ಬನ್ನಿ ಮುಂದೆ ನೋಡೋಣ. ಕೇವಲ 1-2 ಅಲ್ಲ, ಈ ಸಮಯದಲ್ಲಿ ಕನಿಷ್ಠ ಅಂದ್ರೂ 3 ದೊಡ್ಡ ಶುಭ ಸುದ್ದಿಗಳು ನಿಮ್ಗಾಗಿ ಕಾಯ್ತಾ ಇವೆ. ಒಂದೊಂದ್ ಗುಡ್ ನ್ಯೂಸ್ ಕೂಡ ನಿಮ್ ಕಾನ್ಫಿಡೆನ್ಸ್ ಅನ್ನ ಆಕಾಶಕ್ಕೆ ಮುಟ್ಟಿಸತ್ತೆ. ಅಬ್ಬಾ, ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನೀವೇ ಹೇಳ್ತೀರಾ. ನೋಡ್ತಾ ಇರಿ. ಆದ್ರೆ ಒಂದು ನಿಮಿಷ, ಈ ಅದೃಷ್ಟ ಬೇರೆ ಯಾರನ್ನು ಬಿಟ್ಟು ನಿಮ್ಮನ್ನೇ ಯಾಕೆ ಹುಡ್ಕೊಂಡ್ ಬರ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಮೊದಲು ಧನುರಾಶಿಯವರ ಮೂಲ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಿಮ್ಮ ಅಸಲಿ ಶಕ್ತಿ ಅಡಗಿರೋದೇ ಅಲ್ಲಿ. ಮೊದಲ ನೋಟಕ್ಕೆ ಧನುರಾಶಿಯವರು ನೋಡೋಕೆ ಸ್ವಲ್ಪ ಕಠಿಣ, ಗಂಭೀರ ಅಂತ ಅನ್ಸ್ಬಹುದು. ಅದರಲ್ಲೂ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದ್ರೆ ಸಾಕು, ಅವರೊಳಗಿನ ಸಿಂಹ ಎದ್ದು ಕೂರುತ್ತೆ. ತಮ್ಮ ಪ್ರೀತಿಪಾತ್ರರಿಗೆ ಯಾರಾದ್ರೂ ಒಂದು ಸಣ್ಣ ತೊಂದರೆ ಕೊಟ್ರೂ ಅಷ್ಟೇ, ಖಂಡಿತ ಸಹಿಸೋದಿಲ್ಲ. ಅವರ ರಕ್ಷಣೆಗೆ ಮೊದಲು ಬಂದು ನಿಲ್ಲೋದಿವ್ರೆ. ಆದ್ರೆ ಆ ಕಠಿಣ ಅನ್ನೋ ಹೊರಗಿನ ಚಿಪ್ಪಿನ ಒಳಗೆ ಒಂದು ಚಿನ್ನದಂಥ ಮೃದುವಾದ ಹೃದಯ ಇದೆ ಗೊತ್ತಾ? ಕೋಪದಲ್ಲಿ ಏನಾದ್ರೂ 4 ಮಾತು ಜಾಸ್ತಿ ಆಡಿಬಿಟ್ರೆ ಆಮೇಲೆ ಅವರಿಗಿಂತ ಹೆಚ್ಚು ಬೇಜಾರು ಮಾಡ್ಕೊಳ್ಳೋರೆ ಇನ್ನೊಬ್ರು ಇಲ್ಲ. ಅವರ ಪ್ರೀತಿ, ಅವರ ಕರುಣೆ ಅದೆಲ್ಲ ಸಮುದ್ರದಷ್ಟು ಆಳ. ಇವರ ಕೆಲವು ಮುಖ್ಯ ಗುಣಗಳನ್ನ ನೋಡೋದಾದ್ರೆ ನೋಡಿ, ಇವರು ಯಾವಾಗ್ಲೂ ನ್ಯಾಯದ ಪರ, ಸತ್ಯಕ್ಕೋಸ್ಕರ ಹೋರಾಡ್ತಾರೆ. ಇವರ ಮಾತು ಏಕ್ದಂ ನೇರ, ಸ್ಪಷ್ಟ. ಸಕ್ಕರೆ ಸವರಿದ ಸುಳ್ಳು ಮಾತುಗಳನ್ನಾಡಿ ಯಾರನ್ನೂ ಮೆಚ್ಚೋಕೆ ಹೋಗೋದಿಲ್ಲ. ಇನ್ನು ಮೋಸ, ಅಯ್ಯೋ, ಆ ಪದ ಇವರ ಡಿಕ್ಷನರಿಯಲ್ಲೇಕಿಲ್ಲ. ಲೀಡರ್ಶಿಪ್ ಕ್ವಾಲಿಟೀಸ್ ಅಂತೂ ಹುಟ್ಟಿನಿಂದಲೇ ರಕ್ತದಲ್ಲಿ ಬಂದಿರುತ್ತೆ. ಒಂದ್ಸಲ ಒಂದು ಗುರಿ ಫಿಕ್ಸ್ ಮಾಡಿದ್ರು ಅಂದ್ರೆ ಆಕಾಶವೇ ತಲೆಮೇಲೆ ಬೀಳ್ಲಿ, ಭೂಮಿಯೇ ಬಾಯ್ಬಿಡ್ಲಿ, ಅದನ್ನ ಸಾಧಿಸೋವರೆಗೂ ಇವರು ಹಿಂದೆ ಸರಿಯೋ ಮಾತೇ ಇಲ್ಲ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ ಬನ್ನಿ. ಈ 5 ದಿನಗಳಲ್ಲಿ ದೈವಕೃಪೆಯಿಂದ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗಲಿದೆ? ನೆನಪಿರ್ಲಿ, ಇವು ಸಣ್ಣಪುಟ್ಟ ಚೇಂಜಸ್ ಅಲ್ಲ, ಬದಲಾಗಿ ನಿಮ್ಮ ಲೈಫ್ನ ದಿಕ್ಕನ್ನೇ ಬದಲಿಸೋ ದೊಡ್ಡ ತಿರುವುಗಳು. ಮೊದಲನೇ ಮತ್ತು ಅತೀ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಎಷ್ಟೋ ದಿನಗಳಿಂದ, ತಿಂಗಳುಗಳಿಂದ, ಕೆಲವರದಂತೂ ವರ್ಷಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳಿದೆಯಲ್ಲ, ಇದು ಇನ್ನ ಆಗೋದೇ ಇಲ್ಲ ಅಂತ ನೀವು ಕೈ ಚೆಲ್ಲಿದ್ದ ಕನಸುಗಳು ಇದ್ದಕ್ಕಿದ್ದಂತೆ ಮತ್ತೆ ಜೀವ ಪಡೆದುಕೊಳ್ತವೆ. ಒಂದು ಪವಾಡ ನಡೆದ ಹಾಗೆ ಪೂರ್ತಿಯಾಗ್ಬಿಡ್ತವೆ. ಇನ್ನೊಂದು ಖುಷಿ ವಿಷಯ ಅಂದ್ರೆ, ಈ ಅದೃಷ್ಟ ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ಸುಧಾರಿಸುತ್ತೆ, ಕೆರಿಯರ್ನಲ್ಲಿ ಒಂದು ಹೊಸ ಹಂತಕ್ಕೆ ಹೋಗ್ತೀರಾ ಮತ್ತು ಫ್ಯಾಮಿಲಿ ಲೈಫ್ನಲ್ಲೂ ಸಂತೋಷ, ನೆಮ್ಮದಿ ತುಂಬಿರುತ್ತೆ. ಒಟ್ಟಿನಲ್ಲಿ ಜೀವನದ ಎಲ್ಲ ಮುಖ್ಯ ಕ್ಷೇತ್ರಗಳಲ್ಲೂ ಪಾಸಿಟಿವ್ ಪ್ರೋಗ್ರೆಸ್ ಕಾಣ್ತೀರಾ. ಇದನ್ನ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಕಷ್ಟಕ್ಕೆ ತಕ್ಕ ಹಾಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೆಲಸದಲ್ಲಿರೋರ್ಗೆ ಪ್ರಮೋಷನ್ ಮತ್ತೆ ರೆಸ್ಪೆಕ್ಟ್ ಎರಡೂ ಹುಡುಕೊಂಡ್ ಬರುತ್ತೆ. ಇನ್ನು ಬಿಸ್ನೆಸ್ ಮಾಡೋರ್ ಕಥೆ ಕೇಳೋದೇ ಬೇಡ. ನಿಮ್ಮ ದಾರಿಯಲ್ಲಿದ್ದ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಿ ಲಾಭವೋ ಲಾಭ. ಆದ್ರೆ ಇಷ್ಟೆಲ್ಲ ಒಳ್ಳೆದಾಗೋಕೆ ಕಾರಣ ಯಾರು? ಈ ಅದೃಷ್ಟದ ಹಿಂದೆ ಇರೋ ಆ ದೈವಿಕ ಶಕ್ತಿ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಜಕ್ಕೂ ಇದು ಕುತೂಹಲಕಾರಿ ಅಲ್ವಾ? ಹಾಗಾದ್ರೆ ಬನ್ನಿ ಉತ್ತರ ತಿಳಿಯೋಣ. ಹೌದು, ಅದು ಬೇರೆ ಯಾರೂ ಅಲ್ಲ. ಈ 5 ದಿನಗಳ ಕಾಲ ನಿಮ್ಮ ಜೊತೆಗಿದ್ದು ನಿಮ್ಮ ಕೈ ಹಿಡಿದು ಮುಂದೆ ನಡೆಸುವ ಶಕ್ತಿಯೇ ಸಾಕ್ಷಾತ್ ಭಗವಾನ್ ಆಂಜನೇಯ ಸ್ವಾಮಿ. ಅವರ ಸಂಪೂರ್ಣ ಕೃಪಾಕಟಾಕ್ಷ ನಿಮ್ಮ ಮೇಲೇ ಇರುತ್ತೆ. ಅವರೇ ನಿಮ್ಮನ್ನು ಕಾಪಾಡೋದು. ನೋಡಿ, ಆಂಜನೇಯನ ಕೃಪೆ ಅಂದ್ರೆ ಅದು ಬರೀ ಆಶೀರ್ವಾದ ಅಲ್ಲ, ಅದು ನಿಮ್ಮೊಳಗಡೆ ಇರೋ ಎಲ್ಲ ಭಯವನ್ನ ಬೇರು ಸಮೇತ ಕಿತ್ತು ಹಾಕೋ ಶಕ್ತಿ. ಮುಂದೆ ಬೆಟ್ಟದಷ್ಟು ಕಷ್ಟನೇ ಬಂದು ನಿಲ್ಲಿಲಿ, ಅದನ್ನ ಧೈರ್ಯವಾಗಿ ಎದುರಿಸೋ ಸ್ಥೈರ್ಯ ಕೊಡುತ್ತೆ. ಅಷ್ಟೇ ಅಲ್ಲ, ನೀವು ಇಡೋ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಸುತ್ತ ಒಂದು ರಕ್ಷಾ ಕವಚದ ಹಾಗೆ ನಿಲ್ಲುತ್ತೆ ಈ ಶಕ್ತಿ. ಸರಿ, ಈಗ ನಾವು ಕೊನೆಯ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆದ ಭಾಗಕ್ಕೆ ಬಂದಿದ್ದೀವಿ. ದೈವಕೃಪೆಯಿಂದ ಸಿಕ್ಕಿರೋ ಈ ಗೋಲ್ಡನ್ ಆಪರ್ಚುನಿಟಿಯನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋದು ಹೇಗೆ ಮತ್ತು ಯಾವೆಲ್ಲ ವಿಷಯಗಳ ಬಗ್ಗೆ ನಾವು ಹುಷಾರಾಗಿರ್ಬೇಕು? ಬನ್ನಿ ನೋಡೋಣ. ಈ ಅದೃಷ್ಟವನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡೋದಕ್ಕೆ ಈ 5 ದಿನಗಳಲ್ಲಿ ಒಂದು ದಿನ ಹತ್ತಿರದಲ್ಲಿರೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಭಕ್ತಿಯ ಸಂಕೇತವಾಗಿ 5 ವೀಳ್ಯದೆಲೆಗಳನ್ನ ಸ್ವಾಮಿಗೆ ಅರ್ಪಿಸಿ ಮತ್ತೆ 21 ಪ್ರದಕ್ಷಿಣೆ ಹಾಕಿ. ನೆನಪಿಡಿ, ಇದು ಸುಮ್ನೆ ಮಾಡೋ ಒಂದು ಪೂಜೆಯಲ್ಲ, ಇದು ನಿಮ್ಮ ನಂಬಿಕೆಯ ಒಂದು ಪವರ್ಫುಲ್ ಅಭಿವ್ಯಕ್ತಿ.
ಈಗ ಕೆಲವು ಮುಖ್ಯವಾದ ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ. ಏನಾದ್ರೂ ಒಂದು ಹೊಸ ಕೆಲಸ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ಶನಿವಾರ ಅಥವಾ ಭಾನುವಾರ ಬೆಸ್ಟ್ ದಿನ. ಆದ್ರೆ ಆ 2 ದಿನಗಳಲ್ಲಿ ಕಪ್ಪು ಬಟ್ಟೆ ಮಾತ್ರ ಹಾಕ್ಬೇಡಿ. ಇನ್ನೊಂದು, ನಿಮ್ಗೆ ಸಿಕ್ಕಿರೋ ಯಶಸ್ಸಿನ ಬಗ್ಗೆ ಎಲ್ಲರತ್ರನೂ ಹೋಗಿ ಹೇಳ್ಕೋಬೇಡಿ. ಕೆಲವೊಮ್ಮೆ ಕಣ್ದೃಷ್ಟಿಯಾಗುತ್ತೆ. ಇನ್ನೊಂದು ಪ್ರಮುಖ ಎಚ್ಚರಿಕೆ ಏನಂದ್ರೆ, ಎಸ್ ಅಥವಾ ಕೆ ಅಕ್ಷರದಿಂದ ಶುರುವಾಗೋ ಹೆಸರಿನವರಿಂದ ಸ್ವಲ್ಪ ಹುಷಾರಾಗಿರಿ. ಅವ್ರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗೃತೆ ಇರ್ಲಿ. ನಿಮ್ಮ ಅದೃಷ್ಟವನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಕ್ಕೆ ಈ ಬಣ್ಣಗಳನ್ನ ನೆನ್ಪಿಟ್ಕೊಡಿ. ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಇವೆಲ್ಲ ನಿಮ್ಮ ಲಕ್ಕಿ ಕಲರ್ಸ್. ನಿಮ್ಮ ಲಕ್ಕಿ ನಂಬರ್ ಬಂದು 5. ಏನಾದ್ರೂ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳುವಾಗ ಈ ಬಣ್ಣಗಳನ್ನ ಮತ್ತು ಈ ನಂಬರನ್ನ ಬಳಸಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಇಷ್ಟು ದಿನ ನೀವು ಪಟ್ಟಿರೋ ಕಷ್ಟ, ತೋರಿಸಿರೋ ತಾಳ್ಮೆ ಎಲ್ಲದಕ್ಕೂ ಫಲ ಸಿಗೋ ಟೈಮ್ ಬಂದಿದೆ. ಇದು ಸುಮ್ನೆ ಹೇಳೋ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜೀವನದ ಒಂದು ಹೊಸ ಆರಂಭಕ್ಕೆ ನಾಂದಿ. ಹಾಗಾದ್ರೆ ನಿಮ್ಮ ಜೀವನದ ಈ ಹೊಸ ಅದ್ಭುತ ಅಧ್ಯಾಯವನ್ನ ತೆರೆದ ಮನಸ್ಸಿನಿಂದ ಸ್ವಾಗತಿಸೋಕೆ ನೀವು ರೆಡಿನಾ?